ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಹೇಳಿ ವಿಶ್ವರೂಪ್, ನಿಮ್ಮನ್ನ ಕೇಳ್ತಾ ಇರೋದು. ಅಯ್ಯೋ ಏನು ಮಾಡಲಿ, ಒಂದು ಕೆಲಸ ಮಾಡೋಣ, ಎಮೋಷ್ನಲ್ ಆಗಿ ಅಟ್ಯಾಕ್ ಮಾಡೋಣ, ಡೌಟ್ ಕ್ಲಿಯರ್ ಆಗಿ ಹಾರ್ಟ್ ಮೆಲ್ಟ್ ಆಗುತ್ತೆ. ಏನಮ್ಮ ನೀನು ಇಷ್ಟು ಹೇಳಿದ್ರು ನಂಬ್ತಿಲ್ವಲ್ಲ ನೀನು? ನನ್ನ ಮಗ ತುಂಬ ಸ್ವರ್ಗ ಹೋಗಿದ್ದಾನೆ. ಅವನ ತೂಕ ನೋಡ್ಕೊಂಡ್ರೆ 4 kg ಕಡಿಮೆ ಆಗಿ ಹೋಗಿದೆ ಗೊತ್ತಾ? ಯಾಕೋ ರಾಮ್ ಹೀಗಾಗಿದೆಯಾ ಅಂತಂದ್ರೆ ನನಗೆ ಬೇಕಾದವರು ಬಿಟ್ಟು ಹೋದ್ರಲ್ಲ ಅಂತಾನೆ. ಈ ತಾಯಿಗೆ ಎಂಥ ಸಂಕಟ ಆಗಿರಬೇಡ. ಊಟನೂ ಮಾಡ್ತಿಲ್ಲಮ್ಮ, ಇನ್ನೇನು ತಾನೇ ತೂಕ ಇರುತ್ತೆ ಹೇಳು? ನಾನು ಮಧ್ಯರಾತ್ರಿ ನೀರು ತರಕ್ಕೆ ಅಂತ ಹೋದೆ. ಬಾಲ್ಕನಿಲಿ ಅಳ್ತಾ ಕೂತಿದ್ದ, ಅದು ನಿದ್ದೆಗೆಟ್ಟು. ನೀನೇ ಹೇಳು, ಇದೆಲ್ಲ ಪ್ರೀತಿ ಇಲ್ಲದೆ ಆಗುತ್ತಾ? ಏನೋ ಆಘಾತ ಆಗಿ ಸ್ವಲ್ಪ ಕೋಪದಲ್ಲಿ ನಡ್ಕೊಂಡ. ನೀನು ಅದನ್ನೇ ಮನಸ್ಸಲ್ಲಿ ಇಟ್ಕೊಂಡು ಇಲ್ಲೇ ಇದ್ಬಿಟ್ರೆ ಹೇಗಮ್ಮ? ಈಗ ಅವನಿಗೆ ಬೇಕಾಗಿರೋದು ನಿನ್ನ ಪ್ರೀತಿ. ನನ್ನ ಮಗ ಕೊರ್ಗಿ ಗಡ್ಡ ಬಿಟ್ಕೊಂಡು ಎಲ್ಲಿ ದೇವದಾಸ ಆಗ್ಬಿಡ್ತಾನೋ ಅಂತ ಭಯ ಕಣೆ ನನಗೆ. ಈ ವಯಸ್ಸಿಗೆ ಈ ಲೆವೆಲಲ್ಲಿ ಪರ್ಫಾರ್ಮೆನ್ಸ್ ನಡೀತಿದೆ. ಇನ್ನು ಆ ವಯಸ್ಸಲ್ಲಿ ಅಜ್ಜಿ ಮಧುಬಾಲನೇ ಮೀರಿಸಿದ್ರು ಅನಿಸುತ್ತೆ. ಅಯ್ಯೋ ಅಜ್ಜಿ, ಏಜೆ ಗಡ್ಡ ಎಲ್ಲ ಬಿಟ್ರೆ ಚೆನ್ನಾಗಿ ಕಾಣಿಸಲ್ಲ. ಅವ್ರು ಇವಾಗ ಹೇಗಿದ್ದಾರೋ ಹಾಗಿದ್ರೇನೆ ಅವ್ರು ಕ್ಯೂಟಾಗಿ ಕಾಣಿಸೋದು. ಅಜ್ಜಿ ವರ್ಕೌಟ್ ಆಗ್ತಿದೆ, ಕಂಟಿನ್ಯೂ. ನಿನಗೂ ಅವನ ಮೇಲೆ ಪ್ರೀತಿ ಇದೆ ಅಂತ ಆಯ್ತು. ಹಾಗಿದ್ರೆ ಮನೆಗೆ ಬಂದ್ಬಿಡು ನನ್ನ ಜೊತೆ. ಅದು ಹಾಗಲ್ಲ ಅಜ್ಜಿ, ನಾನು ಅಲ್ಲ. ಸುಮ್ಮನಿರು ನೀನು. ಅಜ್ಜಿ ಇಷ್ಟೊಂದೆಲ್ಲ ಹೇಳ್ತಿದ್ದಾರೆ, ಅವ್ರ ಮಾತೇ ಕೇಳ್ತಿಲ್ವಲ್ಲ ನೀನು. ಯಾಕೆ ಹೇಗೆ ಮಾಡ್ತಿದ್ಯಾ? ಭಾವ ನಿನ್ನಿಂದ ಸೊರ್ಗಿದ್ರೆ ಆ ಪಾಪ ನಿನಗೆ ಸುತ್ಕೊಳ್ಳುತ್ತೆ. ಅದು ಅಲ್ಲದೆ ಭಾವ ತುಂಬ ಒಳ್ಳೆ ವ್ಯಕ್ತಿ. ಅದನ್ನು ನಾನು ನಿನಗೆ ಹೇಳೋ ಅವಶ್ಯಕತೆ ಇಲ್ಲ. ಏನೋ ಜೀವನದಲ್ಲಿ ಕೋಪ ಬಂದಾಗ ಪ್ರತಿಯೊಬ್ಬ ವ್ಯಕ್ತಿನೂ ತಪ್ಪು ಮಾಡೇ ಮಾಡ್ತಾನೆ ಅಕ್ಕ. ಭಾವನೂ ತಪ್ಪು ಮಾಡಿದ್ದಾರೆ, ಆದರೆ ನೀನು ಹೆಂಡತಿಯಾಗಿ ಸುಮ್ಮನೆ ಇರಬಾರ್ದು. ನಿನ್ನ ಭಾವನ ಬದಲಾಯಿಸ್ಬೇಕು. ಇದು ಆ ದೇವರು ನಿನಗೆ ಕೊಡ್ತಿರೋ ಇನ್ನೊಂದು ಅವಕಾಶ ಅನ್ಕೋ ಅಕ್ಕ. ಪ್ಲೀಸ್ ಕಣೆ. ಅಲ್ಲ ಚುಕ್ಕಿ, ನೀನು ಹೇಳ್ತಿರೋದೆಲ್ಲ ಓಕೆ, ಆದರೂ ವಿಶ್ವರೂಪ ಇದೇನೋ ಆಡೋದು? ಅಜ್ಜಿ, ಇಂಥ ಸಿಚುವೇಶನಲ್ಲಿ ನಮ್ಮ ಬಾಸ್ ಲೀಲಾ ಮೇಡಮ್ಗೆ ಪಾಸಿಟಿವ್ ಆಗಿರೋರು ಒಂದೊಂದು ಮಾತನ್ನ ನಾವು ಗಾಳಕ್ಕೆ ಹಾಕಿ ಬಿಡ್ತಾ ಹೋಗ್ಬೇಕು. ಈ ಕಡೆ ಲೀಲಾ ಮೇಡಮ್ ಮನಸ್ಸಲ್ಲಿರೋ ನೆಗೆಟಿವ್ ಫೀಲು ಬಾಸ್ ಹೇಳಿರೋ ಪಾಸಿಟಿವ್ ಫೀಲ್ನ ಕನೆಕ್ಟ್ ಮಾಡಬೇಕು. ಇಲ್ಲಿ ಕನೆಕ್ಟ್ ಆದರೆ ಅಲ್ಲಿ ಕರೆಂಟ್ ಬರುತ್ತೆ, ಲೈಟ್ ಉರಿಯುತ್ತೆ. ಸಿಂಪಲ್ ಅಜ್ಜಿ. ನೋಡಮ್ಮ ಲೀಲಾ, ನೀನು ಅದು ಯಾಕೆ ಹಿಂದೆಟ್ಟು ಹಾಕ್ತಿದ್ಯೋ ನನಗೆ ಗೊತ್ತಿಲ್ಲ. ಆದರೆ ನಾನೇನು ಹೇಳಬೇಕು ಅಂತಿದ್ದೀನೋ ಅದನ್ನು ಹೇಳ್ಬಿಡ್ತೀನಿ. ನನ್ನ ಮಗ ಎಲ್ರ ಮುಂದೆನೂ ನಿನ್ನನ್ನು ಹೆಂಡತಿ ಅಂತ ಒಪ್ಕೊಂಡಿದ್ದಾನೆ. ಏಜ್ ಸರ್ ನಿಮ್ಮ ತಾಳಿ ಹಿಡಿದು ಇದು ನಾನು ಇದ್ರ ನನ್ನ ಪ್ರೀತಿ ಇದೆ ಅಂತ ಹೇಳಿದ್ದಾರೆ. ಎಲ್ರ ಮುಂದೆ ನನ್ನ ಮಗ ನಿನ್ನನ್ನು ಮನೆ ಯಜಮಾನಿ ತಂದಿದ್ದಾನೆ. ಮೇಡಮ್, ಸಂಸಾರ ಅನ್ನೋದು ಒಂದು ಸಾಗರ, ಅದರಲ್ಲಿ ಅಲೆಗಳು ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ. ಅದಕ್ಕೆ ಹೆದರ್ಕೊಂಡು ನಾವು ಓಡೋಗ್ಬಾರ್ದು. ನಾವು ಓಡೋದ್ರೆ ನಮ್ಮ ಕೈಗೆ ಬರೀ ಮರಳು ಮಾತ್ರ ಸಿಗುತ್ತೆ, ಸಾಗರ ದಾಟಕ್ಕಾಗಲ್ಲ. ಎಲ್ಲಾನು ಇರೋ ಜಾಗದಲ್ಲೇ ಇದ್ದು ಜಯಿಸ್ಬೇಕು ಕಣೆ. ನೀನೇನು ಹೇಳು? ಈ ಬೇಜಾರು ಮಾಡ್ಕೊಳ್ಳೋದು, ದುಃಖ ಪಡೋದು, ಅಳೋದು ಇದೆಲ್ಲ ಹಳೆ ಲೀಲಾ. ಈಗ ನೀನು ಹೊಸ ಲೀಲಾ ಆಗಬೇಕು. ನೀನು ಮೊದಲಿದೆಯಲ್ಲ, ಯಾರಿಗೂ ಕೇರ್ ಮಾಡ್ದ ಹಾಗೆ ಈಗಲೂ ಹಾಗೆ ಆಗಬೇಕು. ನಿಮ್ಮ ತಲೆಯಲ್ಲಿ ಬಾಸ್ ಮೇಲೆ ಪ್ರೀತಿ ಮಾತ್ರ ಇರಬೇಕು. ನಿಮ್ಮನ್ನು ಯಾರೆಲ್ಲ ನೋಯಿಸ್ತಿದ್ದಾರೋ ಅವ್ರಿಗೆ ಉತ್ತರ ಕೊಡ್ತಾನೆ ಇರಬೇಕು. ನಿನ್ನ ಸ್ಥಾನನ ನೀನು ಮತ್ತೆ ಪಡ್ಕೋಬೇಕು, ಬಿಡಬೇಡ. ನೀನು ಸೋತ್ರೂ ಪರವಾಗಿಲ್ಲ, ನಿನ್ನ ಮನಸ್ಸಲ್ಲಿರೋ ಪ್ರೀತಿ ಸೋಲ್ಬಾರ್ದು, ನೆನ್ಪಿಟ್ಕೊ. ನೀವಿಬ್ರು ಒಂದಾದ್ರೆ ಅದು ಪ್ರೀತಿಗೆ ಸಿಗೋ ಜಯ. ಅದೆಂತವ್ರೆ ನಿಮ್ಮ ಎದುರಿಗೆ ಬಂದ್ರು ಅವ್ರನ್ನ ಓಡ್ಕೊಂಡು ಹೋಗ್ತಾ ಇರಬೇಕು. ಅದು ನಿನ್ ಮನೆ, ಅಲ್ಲಿಗೆ ನೀನು ಯಜಮಾನಿ.
ಬರೀ ಮನೆಗೆ ಮಾತ್ರ ಅಲ್ಲ, ನನ್ನ ಮಗನಿಗೂ ನೀನು ಒಡ್ತಿ. ಅಲ್ಲಿ ರಾಣಿ ಆಗಿರು ಅಂತಂದ್ರೆ ಇಲ್ಲಿ ಹೇಗೆ ಬಂದು ಕೂತಿದೀಯ ನೋಡು. ಇವತ್ತಿಗೆ ಇದನ್ನೆಲ್ಲ ಮುಗಿಸ್ಬಿಡೋಣ. ನೀನು ನನ್ನ ಜೊತೆ ಬರ್ತಾ ಇರಬೇಕು. ನಡಿ ನಡಿ. ನಡ್ರಿ ನಡ್ರಿ. ಇದಕ್ಕೆ ಶುಗರ್ ಹಾಕ್ಲಿಲ್ಲ? ಅದು ಇದು ಅಜ್ಜಿದು, ಈ ಕಡೆ ಇರೋದು ನಿಮ್ಮದು. ನಿಮ್ಮ ಜೊತೆ ನಾನು ಎಲ್ಗೂ ಬರಲ್ಲ. ನೀವಿಬ್ರು ಯಾಕೆ ಇಲ್ಲೇ ಟೈಮ್ ವೇಸ್ಟ್ ಮಾಡ್ತಿದ್ದೀರಾ? ಬನ್ನಿ ಹೋಗೋಣ, ನನ್ನ ಗಂಡ ಕಾಯ್ತಿರ್ತಾರೆ. ಬನ್ನಿ ಬನ್ನಿ ಬನ್ನಿ. ಬನ್ನಿ ಬನ್ನಿ. ಕಂಡ್ಕೊಂಡವ್ರಿಗೆ ಬೇಸಾಕೋದಾಗಿದೆ ನನ್ನ ಜನ್ಮ. ಈ ಪೀಡೆ ಯಾವಾಗ ತೊಲಗುತ್ತೋ ಏನೋ. ಕೌಸಲ್ಯ, ಹೇಗಿದ್ದೀರಮ್ಮ? ಸದ್ಯಕ್ಕೆ ಇಷ್ಟಿದ್ದೀರಿ, ಮುಂದೆ ಹೇಗೋ ಏನೋ ಗೊತ್ತಿಲ್ಲ. ಅಕ್ಕ, ನಾವೇ. ನೀವಾ? ನಾನು ಯಾರೋ ಅನ್ಕೊಂಡೆ. ಯಾಕಕ್ಕ? ನಾವು ಬರಬಾರ್ದಾಗಿತ್ತಾ? ಏನು ಹೇಳಿ? ಅಕ್ಕ, ಏಜೆ ಬೈದು ಹೋದ್ರಲ್ವಾ, ಈಗ ನೀವು ಹೇಳ್ದಂಗೆ ಲೀಲಾ ಮೇಲೆ ಕೋಪ ಜಾಸ್ತಿ ಆಗಿರುತ್ತಲ್ವಾ? ಸೊ ಲೀಲಾ ಈ ಮನೆ ಒಳಗಡೆ ಬರೋದಕ್ಕೆ ಆಗೋದಿಲ್ಲ ಅಲ್ವಾ? ನಿಮ್ಮಿಬ್ರಿಗೂ ಸುಮ್ಮನೆ ಇರಿ ಅಂತ ಒಂದು ಕೆಲಸ ಕೊಟ್ಟಿದ್ದೆ. ಈಗ ಅದ್ರ ಜೊತೆಗೆ ಇನ್ನೂ ಒಂದು ಕೆಲಸ ಕೊಡ್ತಾ ಇದ್ದೀನಿ, ಅದನ್ನು ಮಾಡಿ. ಹೋಗಿ ಆರತಿ ತಟ್ಟೆ ರೆಡಿ ಮಾಡಿ. ಯಾರಿಗೆ? ಲೀಲಾಗೆ. ಏನಕ್ಕ ಇದು? ಅವಳು ಮನೆಗೆ ವಾಪಸ್ ಬರಬಾರ್ದು ಅಂತೀರಾ? ಏಜೆ ನೋಡಿದ್ರೆ ಉಗಿದು ಉಪ್ಪಿನಕಾಯಿ ಹಾಕ್ತಿದ್ದಾರೆ. ಮತ್ತೆ ಇವಾಗ ನೀವು ಆರತಿ ತಟ್ಟೆ ಅದು ಇದು ಅಂತಿದ್ದೀರಾ. ನಿಮ್ಮ ಮನಸ್ಸಲ್ಲಿ ಏನಿದೆ ಕರೆಕ್ಟಾಗಿ ಹೇಳಿ. ಈ ದುರ್ಗಾ ಮನ್ಸಲ್ಲಿ ಯಾವತ್ತೂ ಲೀಲನ್ನ ಮನೆಯಿಂದ ಹೊರಗೆ ಹಾಕಬೇಕು ಅಂತಾನೆ ಇರೋದು. ನೀವಿಬ್ರು ಆರತಿ ತಟ್ಟೆ ರೆಡಿ ಮಾಡಿ. ಅವಳಿಗೆ ಏಜೆ ಕೈಯಿಂದಾನೆ ಅವಮಾನ ಮಾಡಿಸಿ ಮನೆಯಿಂದ ಹೊರಗಟ್ಟೋ ಹಾಗೆ ನಾನು ಮಾಡ್ತೀನಿ. ಏನೋ ಅಕ್ಕ, ನಮ್ಮ ತಲೆ ನಿಮ್ಮ ತಲೆ ಥರ ಕೆಲಸ ಮಾಡೋದಿಲ್ಲ. ನೀವೇನು ಹೇಳ್ತೀರಾ ಅದನ್ನು ನಾವು ಮಾಡ್ತೀವಿ. ಲಕ್ಷ್ಮಿ ಅಕ್ಕ, ಬನ್ನಿ. ಅಯ್ಯಯ್ಯೋ, ಯಾಕಮ್ಮ ಹೀಗೆ ಮಾತಾಡ್ತಿದ್ದೀರಾ? ಇನ್ನೇನಾಗಬೇಕು? ಕಂಡೋರ್ ಮನೆ ಕಸ ಎಲ್ಲ ನಮ್ಮನೆ ಮುಂದೆ ಹಾಕಿದ್ರೆ ನಾವೇನ್ ಮಾಡೋಕ್ಕಾಗುತ್ತೆ? ಇನ್ನು ಅದರಲ್ಲಿ ಆ ಕಸ ನಮ್ಮನೆ ಒಳಗಡೆನೆ ಇರಬೇಕು ಅಂತ ಹಠ ಮಾಡೋ ಜನ ಕೂಡ ಇದ್ದಾರೆ ನಮ್ಮನೇಲಿ. ಹೇಗೆ ಚೆನ್ನಾಗಿರೋಕ್ಕಾಗುತ್ತೆ? ನೀವು ಯಾರ ಕಸ ಅಂತ ಹೇಳ್ತಿದ್ದೀರಾ ಅಂತ ನನಗೆ ಗೊತ್ತಾಯ್ತಮ್ಮ. ನೋಡೋರ್ ಕಣ್ಗೆ ಒಂದೊಂದು ಥರ ಕಾಣುತ್ತೆ. ನನಗೆ ನನ್ನ ಸೊಸೆ ಲಕ್ಷ್ಮಿ ಥರ ಕಾಣ್ತಾ ಇದ್ದಾಳೆ. ನಮ್ಮ ಮನೆ ಲಕ್ಷ್ಮಿನ ಕರ್ಕೊಂಡು ಹೋಗಕ್ಕೆ ಬಂದಿದ್ದೀನಿ. ನೀವ್ ಕರ್ಕೊಂಡು ಹೋಗ್ತಾ ಇರೋದು ದರಿದ್ರನ, ಲಕ್ಷ್ಮಿನಲ್ಲ. ಮೊದ್ಲು ಇಲ್ಲಿಂದ ಕರ್ಕೊಂಡು ಹೋಗಿ, ಪೀಡೆ ತೊಲಗಿದ್ರೆ ಸಾಕು. ಅಮ್ಮ, ಅಕ್ಕ ಇಲ್ಲಿದ್ದಾಗಂತೂ ಅವಳಿಗೆ ನೆಮ್ಮದಿಯಾಗಿರಕ್ಕೆ ಬಿಡ್ಲಿಲ್ಲ ನೀನು. ಇವಾಗ ಅವಳು ಅವ್ರ ಮನೆಗೆ ಹೋಗ್ತಿದ್ದಾಳೆ. ಇವಾಗ ಅದು ಸುಮ್ಮನೆ ಇರು ಪ್ಲೀಸ್. ಏನಾದ್ರೂ ಮಾಡ್ಕೊಳ್ಳಿ ಮೇಡಮ್, ಇದೆಲ್ಲ ಆಗ್ತಾ ಇರುತ್ತೆ, ನೀವು ಬೇಜಾರು ಮಾಡ್ಕೋಬೇಡಿ, ನೀವು ಕೂಲ್ ಆಗಿರಿ. ಕೂಲ್, ಓಕೆ? ಹೋ, ನಮಸ್ಕಾರಮ್ಮ. ಯಾವಾಗ ಬಂದ್ರಿ? ಈಗ ಸ್ವಲ್ಪ ಹೊತ್ತಾಯ್ತು. ನನ್ನ ಸೊಸೆನ ನಮ್ಮ ಮನೆ ಕರ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ. ಹೌದಾ? ಈಗ ಬಂದು ಹಾಗೆ ಹೋಗ್ತಾ ಇದ್ದೀರಲ್ಲಮ್ಮ, ಊಟ ಮಾಡ್ಕೊಂಡೇ ಹೋಗ್ಬೇಕು. ಕೌಸಲ್ಯ,
ಅಯ್ಯೋ ಬೇಡ ಸರ್, ಮೇಡಮ್ ಅವರು ಆಲ್ರೆಡಿ ನಮಗೆ ಫ್ರೂಟ್ಸು, ಡ್ರೈ ಫ್ರೂಟ್ಸು, ಜ್ಯೂಸು, ಮಿಲ್ಕ್ ಶೇಕು ಎಲ್ಲ ಕೊಟ್ಟು ತುಂಬ ಚೆನ್ನಾಗಿ ಸತ್ಕಾರ ಮಾಡಿದ್ದಾರೆ. ಇನ್ನೂ ಇಲ್ಲೇ ಇದ್ರೆ ಲೇಟ್ ಆಗುತ್ತೆ, ನಾವು ಇನ್ನು ಹೊರಡ್ತೀವಿ. ಅವಳು ಮಾತಾಡಬಾರ್ದೇನಾದರೂ ಮಾತಾಡಿದ್ಲಾ? ಏನು ತೊಂದರೆ ಇಲ್ಲ. ಈಗ ಮೊದಲು ನಮ್ಮ ಸೊಸೆನ ನಾವು ನಮ್ಮನೆ ಹೊಸಲು ತುಳಿಸ್ಬೇಕು. ಮಿಕ್ಕಿದ ಮಾತೇನಿದ್ರು ಆಮೇಲೆ. ಈಗ ನೀವು ಅಪ್ಪಣೆ ಕೊಟ್ಟರೆ ನಾವು ಹೊರಡ್ತೀವಿ. ಅಂತೂ ಕರ್ಕೊಂಡು ಹೋಗೋಕ್ಕೆ ಅಂತ ಬಂದ್ರಲ್ಲ, ತುಂಬ ಸಂತೋಷ ಆಯ್ತಮ್ಮ. ಎಲ್ಲ ಒಳ್ಳೇದಾಗ್ಲಿ ಅಂತ ಆ ಭಗವಂತನ ಹತ್ರ ಬೇಡ್ಕೊತೀನಿ. ಎಲ್ಲ ಒಳ್ಳೇದಾಗೈತೆ ಸರ್, ನೀವೇನು ಟೆನ್ಷನ್ ಮಾಡ್ಕೋಬೇಡಿ. ಅಜ್ಜಿ ಹೊರಡೋಣ. ಹಾಂ, ಗಾಡಿ ತಿರುಗ್ಸಕ್ಕೆ. ಸರಿ. ಇಲ್ಲ, ನಿನ್ನ ಮನೆ ಅದು ಕಣಮ್ಮ, ನೀನು ಅಲ್ಲೇ ಇರಬೇಕು. ಏನು ಕಳ್ಕೊಂಡಿದ್ಯೋ ಅದನ್ನ ಕಳ್ಕೊಂಡಲ್ಲೇ ಹುಡುಕ್ಬೇಕು. ಸಿಗುತ್ತಮ್ಮ. ಸಿಗದೇ ಇರುವಂಥದ್ದನ್ನ ನೀನು ಕಳ್ಕೊಂಡಿಲ್ಲ ಮಗಳೇ. ಎಂಥ ಪರಿಸ್ಥಿತಿ ಬಂದರೂ ಗಟ್ಟಿಯಾಗಿರ್ಬೇಕು. ಆತ್ಮವಿಶ್ವಾಸ ಮಾತ್ರ ಕಳ್ಕೋಬಾರ್ದು. ಆವಾಗ ಗೆಲುವು ನಿಂದೇ ಆಗತ್ತೆ. ಹೋಗ್ಬಮ್ಮ. ಹುಷಾರು ಮಗಳೇ. ಬಾಯಕ್ಕ. ಬಾ. ಏಜೆ ಪ್ಲೀಸ್ ಏನು ಹೇಳಬೇಡಿ, ಅಜ್ಜಿ ನೊಂದ್ಕೋತಾರೆ. ಪ್ಲೀಸ್ ಏಜೆ. ಆರ್ತಿ ತಟ್ಟೆ ರೆಡಿ. ನೋಡಿ ಏಜೆ, ಲೀಲಾ ಅವ್ರು ಬರ್ತಾರೆ ಅಂತ ಮನೆಯವರೆಲ್ಲರೂ ಎಷ್ಟು ಖುಷಿಯಾಗಿದ್ದಾರೆ. ಲೀಲಾ ಅಂದ್ರೇನೆ ಹಾಗೆ, ಅವರು ಈ ಮನೆ ಬೆಳಕು, ಅವರಿಂದನೇ ಈ ಮನೆ ಬೆಳಗ್ತಾ ಇರೋದು. ನಿಮಗ್ ಕೈ ಮುಗಿದ್ ಬೇಡ್ಕೋತೀನಿ, ದಯವಿಟ್ಟು ಅವ್ರು ಬಂದಾಗ ಅವ್ರನ್ನ ವಾಪಸ್ ಕಳಿಸ್ಬೇಡಿ. ಅಚ್ಚಿ ಬಾಸು ದಡ್ಡ ಹೆದರ್ಕೋಬೇಡ್ವು. ನೋಡು, ನನ್ನ ಮಗ ಹೆಂಡ್ತಿನ ವೆಲ್ಕಮ್ ಮಾಡೋಕ್ಕೆ ಹೇಗೆ ಕಾಯ್ತಾ ಇದ್ದಾನೆ. ಇವಳ ಮೇಲೆ ಅವನಿಗೆ ಲವ್ ಜಾಸ್ತಿ ಆಗಿಬಿಟ್ಟಿದೆ, ಅದಕ್ಕೆ ಬಾಗ್ಲಲ್ಲೇ ಕಾಯ್ತಾ ಇದ್ದಾನೆ. ಅಜ್ಜಿ, ನನಗಿದೆಲ್ಲ ಒಂಥರ ಹೊಸ ಸೀನ್ ಥರ. ಇನ್ನೆಲ್ಲ ನಿನಗೆ ಹೊಸ್ತೆ. ಬಾಮ್ಮ ಒಳಗೆ ಬಾ. ಲಕ್ಷ್ಮಿ, ಸರು, ಆರತಿ ಮಾಡಿ.
ಅಯ್ಯಯ್ಯೋ ಫುಲ್ಲು ಬಿಲ್ಡಪ್ ಕೊಟ್ಟು ಕರ್ಕೊಂಡು ಬಂದ್ವಿ. ಈಗ ಮೇಡಮ್ ಈ ವಿಷಯ ಲೀಕ್ ಆಗಿ ಏನು ಮಾಡ್ತಾರೋ ಏನೋ. ಸ್ವಾಮಿ ಕೊರಗಚ್ಚ ನೀನೇ ಕಾಪಾಡಬೇಕು. ಅಜ್ಜಿ ಏನಿದು? ನೋವು ಸ್ವಲ್ಪ ಜಾಸ್ತಿನೇ ಆಯ್ತು ಅನ್ಸುತ್ತೆ ಕಣೆ. ರಾಮ್, ಅದು ನನ್ನನ್ನಾಗಲಿ ಈ ಮನೆನಾಗಲಿ ಯಾರು ಪ್ರೀತಿಸ್ತಾರೋ ಅವರು ನನ್ನ ಮಾತಿನ ವಿರುದ್ಧ ಯಾವತ್ತೂ ಹೋಗಿಲ್ಲ, ಹೋಗೋದು ಇಲ್ಲ. ಆದರೆ ನೀನಿವತ್ತು ಈ ಕೆಲಸ ಮಾಡಿದ್ಯಾ ಅಂದರೆ ನಿನಗೆ ನಿನ್ನ ಮಗ ಬೇಡವಾಗಿದ್ದಾನೆ ಅಂತ ಅರ್ಥ ಅಲ್ವಾ? ನೀ ಏನು ಹೇಳಕ್ ಹೊರಟಿದ್ಯಾ ಅಂತ ನನಗೆ ಗೊತ್ತು. ನಿನಗೆ ಇಷ್ಟ ಇಲ್ಲದೆ ಇರೋ ಕೆಲಸ ಮಾಡಿದವ್ರಿಗೆ ನೀ ಶಿಕ್ಷೆ ಕೊಡ್ತೀಯ ಅಂತಾನೂ ಗೊತ್ತು. ಈ ಮನೆಯೊಳಗೆ ನೀ ಕೊಡೋ ಶಿಕ್ಷೆ ಅನುಭವಿಸೋಕ್ಕೆ ನಾನು ತಯಾರಿದ್ದೀನಿ. ಈಗ ಹೇಳು, ನಮ್ಮ ಮನೆ ಒಳಗೆ ಬರಬೇಕೋ ಅಥವಾ ಇಡೀ ದಿನ ಇಲ್ಲೇ ನಿಂತಿರ್ಬೇಕೋ ಹೇಳ್ಬಿಡು. ಅಜ್ಜಿ 1 ನಿಮಿಷ, ನಾನು ಮಾತಾಡ್ತೀನಿ. ಏನು ಇವ್ರಿಷ್ಟದ ವಿರುದ್ಧ ಹೋಗ್ಬಾರ್ದು ಅಂತ ಹೇಳ್ತಾ ಇದ್ದೀರಾ? ಮನೆ ಅಂದ್ರೆ ಎಲ್ಲರಿಗೂ ಸ್ವಾತಂತ್ರ್ಯ ಇರುತ್ತೆ. ಇಲ್ಲಿ ನನಗೆ ಎಷ್ಟು ಹಕ್ಕಿದ್ಯೋ ಅಷ್ಟೇ ನಿಮಗೂ ಇದೆ. ಸಾರಿ, ನಿಮಗೆ ಎಷ್ಟು ಹಕ್ಕಿದ್ಯೋ ಅಷ್ಟು ಹಕ್ಕು ನನಗೂ ಇದೆ. ಯಾಕೆ ಅಂದ್ರೆ ನಾನು ನಿಮ್ಮ ಮನೆ ಸೊಸೆ. ಈ ಮನೆ ಯಜಮಾನನ ಹೆಂಡತಿ ಅಂದ್ರೆ ನಾನು ಈ ಮನೆ ಯಜಮಾನಿ. ಈ ಮನೆಗೆ ನಾನು ಯಾಕೆ ಬಂದೆ ಅನ್ನೋ ಪ್ರಶ್ನೆನ ನೀವು ಹೇಗೆ ಮಾಡಬಾರ್ದು, ಹಾಗೆ ಅಜ್ಜಿಗೆ ಯಾಕೆ ಕರ್ಕೊಂಡು ಬಂದೆ ಅಂತ ಪ್ರಶ್ನೆನೂ ಮಾಡಬಾರ್ದು. ಸಂಸಾರ ಅಂದಮೇಲೆ ಒಂದು ಮಾತು ಬರುತ್ತೆ, ಒಂದು ಮಾತು ಹೋಗುತ್ತೆ. ಹಾಗಂತ ನಾವು ದೂರ ಇರೋಕ್ಕಾಗತ್ತಾ? ಸಾಧ್ಯನೇ ಇಲ್ಲ. ಅವರು ಈ ಮನೆ ಅತ್ತೆ ಆಗಿ ಸೊಸೆನ ವಾಪಸ್ ಮನೆಗೆ ಕರ್ಕೊಂಡು ಬಂದಿದ್ದಾರೆ, ಸಂಸಾರನ ಉಳಿಸಿದ್ದಾರೆ. ನಾನು ಏಜೆ ಹೆಂಡತಿಯಾಗಿ ಈ ಮನೆ ಸೊಸೆಯಾಗಿ ಮನೆಗೆ ವಾಪಸ್ ಬರ್ತಾ ಇದ್ದೀನಿ. ಇದನ್ನ ಯಾರಿಂದನೂ ತಡೆಯಕ್ಕೆ ಸಾಧ್ಯ ಇಲ್ಲ. ನಾನು ನಿಮ್ಮ ಹೆಂಡತಿ, ನೀವು ನನ್ನ ಕುತ್ತಿಗೆಗೆ ತಾಳಿ ಕಟ್ಟಿರೋ ಗಂಡ. ಇದನ್ನ ಯಾರಿಂದನೂ ತಪ್ಸಕ್ ಸಾಧ್ಯ ಇಲ್ಲ. ಗಂಡನ ಮುಂದೆ ಜಾಸ್ತಿ ಮಾತಾಡಿದ್ದೀನಿ ಅಂತ ಅನ್ಸಿದ್ರೆ ನನ್ನ ಕ್ಷಮಿಸ್ಬಿಡಿ. ಆದ್ರೆ ನಂಗೆ ಗೊತ್ತು ನಾನು ಕಾಳಷ್ಟು ತಪ್ಪು ಮಾಡಿಲ್ಲ ಅಂತ. ಅಜ್ಜಿ, ನಾನು ಈ ಮನೆ ಸೊಸೆಯಾಗಿ ಹೇಳ್ತಾ ಇದ್ದೀನಿ, ಬನ್ನಿ ಒಳಗೆ ಹೋಗೋಣ. ಏನ್ ಮುಖ ನೋಡ್ತಿದ್ರ? ಬನ್ನಿ ಹೋಗೋಣ. ಶರಪ್ ರೂಮಪ್ಪ. ಏನೇ ಈ ಥರ ಡೋಸ್ ಕೊಟ್ಬಿಟ್ಟಿಯಲ್ಲೇ? ಯಾವಾಗ ಕಲ್ತಾ ಇದನ್ನೆಲ್ಲ? ನೀನು ಈ ಮನೆಗೆ ಬಂದಾಗಿಂದ ನಾನು ನೋಡ್ತಾ ಇದ್ದೀನಿ. ನೀನು ಯಾವತ್ತೂ ಈ ಥರ ಮಾತಾಡ್ತೀಯ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ನಾವು ಅದನ್ನು ನೋಡೂ ಇರಲಿಲ್ಲ. ಹೆಂಗೆ ನಾವು ಅಲ್ವೇ? ನಾನು ನೋಡಿಲ್ಲ ಬಿಡು. ಆದರೆ ಈ ಮನೆಯಲ್ಲಿ ರಾಮ್ ಎದುರಿಗೆ ಯಾರೂ ನಿಂತು ಹೀಗೆ ಮಾತಾಡೇ ಇಲ್ಲ ಕಣೆ. ಅವನನ್ನು ನೋಡಿದರೆ ಉಸಿರು ಬಿಡೋಕ್ಕೂ ಹೆದರ್ಕೋತಿದ್ರು. ಅದರಲ್ಲಿ ನೀನು ಅವನ ಮುಂದೆ ನಾನು ನಿನ್ನ ಹೆಂಡತಿ, ನಂದು ಈ ಮನೆ, ನೀ ನನ್ನ ಗಂಡ ಅಂತೆಲ್ಲ ಹೇಳ್ಬಿಟ್ಟಿಯಲ್ಲ. ಎಲ್ಲಿಂದ ಬಂತೆ ನಿನಗೆ ಈ ಶಕ್ತಿ? ಅಜ್ಜಿ, ನಾನು ಚಿಕ್ಕ ವಯಸ್ಸಿಂದನೂ ಒಂಥರ ಮಾಸ್ ಹುಡುಗಿನೇ. ನನಗೆ ಈ ಕ್ಲಾಸ್ ಹೀರೋಗಳ ಥರ ಎಲ್ಲ ಇರೋಕ್ಕೆ ಬರಲ್ಲ. ನಾನು ಚಿಕ್ಕ ವಯಸ್ಸಿಂದ
ವಿಷ್ಣು ದಾದಾ, ಟೈಗರ್ ಪ್ರಭಾಕರು, ಈಗ ಡಿ ಬಾಸು, ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರು, ಹ್ಯಾಟ್ರಿಕ್ ಹೀರೋ ಶಿವಣ್ಣ, ಕಿಚ್ಚ ಸುದೀಪು ಮತ್ತು ನಮ್ಮ ರಾಕಿಂಗ್ ಸ್ಟಾರ್ ಯಶ್, ಇವರೆಲ್ಲ ನನ್ನ ಫೇವ್ರೆಟ್ ಹೀರೋಗಳು. ನನ್ನ ಟೈಮ್ ಸರಿ ಇರಲಿಲ್ಲ, ಒಂದು 3 ದಿನ ಸಪ್ಪೆ ಆಗಿದ್ದೆ. ಆಗಲೇ ನಂಗೆ ಹಿಂಸೆ ಆಗಕ್ಕೆ ಸ್ಟಾರ್ಟ್ ಆಯಿತು. ಲೀಲಾ, ನೀನು ಹೀಗಿರಲಿಲ್ಲ, ನೀನು ಇದ್ದಿದ್ದೇ ಬೇರೆ ಥರ ಅಂತ ಅನಿಸ್ತು. ಅದೇ ಟೈಮಿಂಗ್ ನೀವು ಬಂದ್ರ, ಹೇಳಿದ ಒಂದು ಮಾತು ನನಗೆ ಬೂಸ್ಟರ್ ಡೋಸ್ ಕೊಟ್ಟ ಹಾಗಿತ್ತು. ಆಗ್ಲೇ ನಾನು ರೆಡಿ ಆಗ್ಬಿಟ್ಟೆ. ಇಲ್ಲಿ ಬಂದು ನೋಡಿದ್ರೆ ಎಲ್ಲ ಉಲ್ಟಾ ಆಗೋಗಿತ್ತು. ಆಗ ಡಿಸೈಡ್ ಮಾಡಿದೆ, ಲೀಲಾ ನಿನ್ನ ಮಾಸ್ ಮೇಲೆ ಮಾಸ್ ಒಂದು ಡೈಲಾಗ್ ಬಿಡಲೇಬೇಕು, ಆಗ್ಲೇ ಎಲ್ಲ ಸರಿ ಹೋಗುತ್ತೆ ಅಂತ. ಅದಕ್ಕೆ ಮಾಸ್ ಮೇಲೆ ಮಾಸ್ ಒಂದು ಡೈಲಾಗ್ ಬಿಟ್ಟೆ, ಎಲ್ಲ ಫ್ಲಾಟ್ ಆಗಿಬಿಟ್ರು. ಏನೇ ಹೇಳಿ ಅಜ್ಜಿ, ಏಜೆ ನನ್ನ ಗಂಡ. ಅವ್ರು ಹೊಡಿತಾರೋ ಬಡಿತಾರೋ ಏನೇ ಮಾಡಲಿ, ನನ್ಗೆ ಅವ್ರ ಮೇಲೆ ಲವ್ ಯಾವಾಗಲೂ ಇರುತ್ತೆ.